ಅನುಕಂಪ ಅನುಕರಣೆ ಅವ್ರಿಗೆ ಬೇಡ. ಅಯ್ಯೋ ಪಾಪ ಅಂತೀವಲ್ವಾ, ಹಂಗೆ ಅನ್ಬಾರ್ದು ಅಂತ ಅವ್ರಿಗೆ ಏನು ಕೊಡ್ಬೇಕು ನಾವು? ಧೈರ್ಯ ಕೊಡ್ಬೇಕು. ನಿಂಗೆ ಆದಿದ ಕಡೆ ಮಾಡ ಅನ್ಬೇಕು. ಊಟ ಮಾಡ್ತೀಯಾ ಮಾಡ, ಯಾಕೆ ಹಾಕಲ್ವಾ, ನಡಿಯ ಮುಂದೆ ಬರಲಿ, ಅದು ಈ ಥರ ಧೈರ್ಯ ಕೊಡ್ಬೇಕು ಅಂತ. ಅಯ್ಯೋ ನಿಂಗೆ ಹಾಕಲ್ಲ ಬರಬೇಡ, ಈಗ ಕಾಲೇಜ್ ಆಟಕ್ಕೆ ಹಾಕಲ್ಲ ಬರಬೇಡ, ನೀವು ಹಿಡ್ಕೊಳಕ್ಕೆ ಹಾಕಲ್ಲ ಬರಬೇಡ, ಈ ಥರ ಎಲ್ಲ ನಾವು ಬಳಸಂಗಿಲ್ಲ ಅವ್ರಿಗೆ, ಗೊತ್ತಾ? ಅದಕ್ಕೆ ಅವರಿಗೆ ಸರ್ಕಾರ ಏನು ಮಾಡ್ತೀವಿ, ಗೌರ್ಮೆಂಟು ಅಂಗವೈಕಲ್ಯವನ್ನು ಅಂಬಡಿ, ಹ್ಯಾಂಡಿಕ್ಯಾಪ್ಟ್ ಅಂತ ಕೊಡ್ಬೇಡಿ, ಕುರುಡ ಅನ್ಬಾರ್ದು, ಕುಂಟ ಅನ್ಬಾರ್ದು. ಏನು ಕುರುಡ ಅಂತ ಅಂದ್ರೆ ಏನಂತಾರೆ? ಕಣ್ಣು ಕಾಣದವರು, ದೃಷ್ಟಿ ದೋಷ ಅಂತ ಕರಿತೀವಂತೆ, ಗೊತ್ತಾ? ಇದಕ್ಕೆಲ್ಲವ ಅಂಗವೈಕಲ್ಯತೆ ಅಂತ ಕರಿತೀವಿ. ಕುಂಟ ಅಂತ ಕರಿತೀವಲ್ವಾ, ಹಂಗನಾಗಿಲ್ಲ, ಅಂಗವೈಕಲ್ಯತೆ ಅನ್ಬೇಕು. ಯಾವ ಊನ ಅಂತ ಕರಿತೀವಲ್ವಾ, ಆ ಥರ ಬಳಸ್ಬೇಕು ಹೊರತು ಅವ್ರನ್ನ ಆ ಪದದಲ್ಲಿ ಇಟ್ಟು ಬಳಸಬಾರ್ದು ಅಂತ ಒಂದು ವಿಶೇಷವಾದ ವಿಶೇಷ ಚೇತನ ದಿನಾಚರಣೆ. ಏನು ಮಾಡ್ತೀವಿ? ಸ್ವತಂತ್ರ ದಿನಾಚರಣೆ ಮಾಡ್ತೀವಲ್ವಾ? ಜನವರಿ 26 ಗಣರಾಜ್ಯೋತ್ಸವ ಮಾಡ್ತೀವಿ. ಈಗ ಅಕ್ಟೋಬರ್ 2 ಗಾಂಧಿ ಜಯಂತಿ ಮಾಡ್ತಾರೆ. ಈ ಥರ ಇದ್ದವರು ಅದೇ ಥರ ಇವ್ರಿಗೂ ಒಂದು ಇಡೀ ಪ್ರಪಂಚದಲ್ಲಿ ಈ ಥರ ಎಲ್ಲ ಇದೆ. ಈ ಬ್ರೈಲ್ ಲಿಪಿ ಕಂಡು ಹಿಡಿದು ಅಕ್ಷರ ಎಲ್ಲ ಓದ್ತಾರೆ, ಗೊತ್ತಾ? ಕಣ್ಣು ಮುಚ್ಕೊಂಡು ನೀವು ಮುಟ್ಟಿ ದಿವಸ ಹೇಳ್ತಾರೆ, ಗೊತ್ತಾ ನಿಮಗೆ? ಟಿವಿಲೆಲ್ಲ ನೋಡಿದಿರಲ್ವಾ? ಭಾಷೆ ಮಾತಾಡ್ತಾರೆ, ಗೊತ್ತಾ? ಮೌತ್ ಇಲ್ದಲೆ, ಬಾಯಿಲಿ ಮಾತಾಡ್ದಲೆ ಬರೀ ಭಾಷೆ ಮಾತಾಡ್ತಾರೆ. ಹಿಂಗಂದ್ರೆ ಹಿಂಗಂದ್ರೆ ಈ ಒಂದು ಇದಿರ್ತಾರೆ ಪದ, ಅಕ್ಷರಗಳಿರುತ್ತೆ. ನೀವು ನೋಡಿ ಚಾಟ್ ಇರುತ್ತೆ, ಅದು ಹಿಂಗೆ ಅನ್ಕೊಂಡ್ರೆ ಒಂದು ಪದ ಇಲ್ಲಿ, ಆಮೇಲೆ ಹಿಂಗಂದ್ರೆ ಒಂದು ಪದ, ಆಮೇಲೆ ಹಿಂಗೆ ಅಂತ ಇರ್ತಾರಮ್ಮ. ಯಾವುದೋ ಧಾರಾವಾಹಿ ಬರುತ್ತೆ, ಯಾರು? ಬ್ರಹ್ಮಗಂಟು ಅಲ್ಲ, ಎಂಥದ್ದು? ಅಮೃತ ಲಕ್ಷ್ಮೀ ನಿವಾಸ. ನೋಡ್ತಾಳೆ ಲಕ್ಷ್ಮೀ ನಿವಾಸದಲ್ಲಿ ಒಬ್ಬ ಮಾತಾಡಕ್ಕಿಲ್ಲ, ಮೂಗಿದನ್ ಗೊತ್ತಲ್ವಾ? ಅವನು ಹಿಂಗೆಲ್ಲರೂ ಹಂಗೆ ಭಾಷೆನೇ ತೋರಿಸ್ತಾನೆ, ಹೌದಾ? ಹಿಂಗೆ ಏನು ಹಿಂಗೆ ಊಟ ಇಷ್ಟು ಮಾತು ಬರಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ಅನ್ನೋದು, ಗೊತ್ತದಾ? ಆ ಥರ ಅವ್ರದ್ದು ಸ್ಪೆಷಲ್ ಇರುತ್ತೆ, ವಿಶೇಷವಾಗಿ ಚಿಂತೆ ಇರುತ್ತೆ ನೋಡಿ. ಅವ್ನು ಏನೇನಿದ್ರು ಎಲ್ಲನೂ ವೈಯಕ್ತಿಕವಾಗಿ ಎಕ್ಸ್ಪ್ರೆಸ್ ಮಾಡಿ ತಿಳಿಸ್ತಾನೆ. ಅದಕ್ಕೆ ಆ ಥರ ವಿಶೇಷವಾಗಿರುತ್ತೆ. ಅದಕ್ಕೆ ಅದಕ್ಕೋಸ್ಕರ ಅವ್ರಿಗೆ ವಿಶೇಷ ದಿನಾಚರಣೆ ಅಂತ ಕರೀತಾರೆ. ಇವತ್ತು ಧನುಶ್ರೀ ಮತ್ತೆ ಸುಮಂತು ಇಬ್ಬರಿದ್ದಾರೆ ನಮ್ಮಲ್ಲಿ. ಸಮಂತ್ ಒಬ್ಬಿದ್ದೇನೆ, ಗೊತ್ತದಲ್ವಾ? 3 ಜನ ನಮ್ಮ ಶಾಲೆಯಲ್ಲಿ ಆ ಥರ ಇದ್ದಾರೆ. ಅವರು ವಿಶೇಷ ಚೇತನರು. ಅವ್ರಿಗೆ ನಾವೆಲ್ಲ ಏನು ಮಾಡಬೇಕು? ಸಪೋರ್ಟ್ ಕೂಡ ಇವತ್ತಿಂದ ಅವ್ರಿಗೆ ಬೇರೆ ಹೆಸರು ಕರೆದು ಅವ್ರನ್ನ ಹೀಯಾಳಿಸ್ಬಾರ್ದು, ಅವಮಾನಿಸ್ಬಾರ್ದು, ಗೊತ್ತಾ? ಆ ಥರ ತಿಳಿದುಕೊಂಡವಾ? ಈಗ